ಹಾಯ್ ಫ್ರೆಂಡ್ಸ್, ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ತಮ್ಮಲ್ಲಿ ನೋಡಿರೋ ಹಾಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮಿನಿಯೇಚರ್ ಮಾಡಲ್ಸ್ ಮಾಡೋದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಅಥವಾ ಟೂಲ್ಸ್ ಬಗ್ಗೆ ಆಗಿರುತ್ತೆ. ವಿಡಿಯೋ ಸ್ವಲ್ಪ ಲೆಂದಿ ಮತ್ತು ಫುಲ್ ಡೀಟೇಲ್ಡ್ ಆಗಿರುತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಮತ್ತು ಈ ವಿಡಿಯೋ ಬಂದು ಯಾರಾದರೂ ಹೊಸಬ್ರು ಮಾಡಲ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಗೆ ಯಾವುದೇ ರೀತಿ ಮಾಡಲ್ಸ್ ಬೇಕಾಗಿದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಮತ್ತು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಕಾಲ್ ಅಥವಾ ಮೆಸೇಜ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಮಗೆ ಬೇಕಾಗಿರೋದು ಫೋಟೋಸ್ ಇಲ್ಲ ವೀಡಿಯೋಸು. ಅಂದರೆ ನಾವು ಯಾವ ಮಾಡಲ್ ಮಾಡಬೇಕು ಅಂದ್ಕೊಂಡಿರ್ತೀವಲ್ವ, ಅದರದ್ದು ಕಂಪ್ಲೀಟ್ ಪಿಕ್ಚರ್ಸು ತುಂಬ ಕ್ಲಿಯರಾಗಿ ಬೇಕಾಗಿರುತ್ತೆ. ಈ ಫೋಟೋಸೇ ನಮಗೆ ರೆಫರೆನ್ಸು, ಇದರಿಂದನೇ ನಾವು ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಇವಾಗ ನಾನೊಂದು ಬಸ್ ಮಾಡಲ್ ಮಾಡಬೇಕು ಅಂದ್ಕೊಂಡಿದ್ರೆ ಅದದು ಎಕ್ಸ್ಟೀರಿಯರ್ಸ್ ಪ್ಲಸ್ ಇಂಟೀರಿಯರ್ಸ್ ಇವೆರಡ್ರದ್ದು ಪಿಕ್ಚರ್ಸ್ ಬೇಕು. ಎಕ್ಸ್ಟೀರಿಯರ್ಸಲ್ಲಿ ಫ್ರಂಟು, ಸೈಡ್ ವ್ಯೂಸು, ಟಾಪು ಮತ್ತು ಪೇಂಟಿಂಗ್ಸು ಅಥವಾ ಆರ್ಟ್ ವರ್ಕ್ಸು ಇದೆಲ್ಲನೂ ಕವರ್ ಆಗಿರಬೇಕು. ಇಂಟೀರಿಯರ್ಸಲ್ಲಿ ಡ್ಯಾಶ್ಬೋರ್ಡು, ಸೀಟ್ಸು, ಪ್ಲ್ಯಾಟ್ಫಾರ್ಮು, ಆಕ್ಸೆಸರೀಸು ಅಂದರೆ ಸ್ಪೀಕರ್ಸ್ ಆಗಿರ್ಬೋದು, ಊಫರ್ಸ್ ಆಗಿರ್ಬೋದು, ಟಿ ವಿ ಇದೆಲ್ಲನೂ ಕವರ್ ಆಗಿರಬೇಕು. ಮತ್ತು ಈ ಫೋಟೋಸ್ ಯಾಕಿಷ್ಟು ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀನಿ ಅಂದರೆ, ನಿಮ್ಮ ಹತ್ರ ಎಷ್ಟು ಪಿನ್ ಟು ಪಿನ್ ಡೀಟೇಲ್ಸ್ ಇರೋ ಫೋಟೋಸ್ ಇರುತ್ತೋ ಅಷ್ಟು ಡೀಟೇಲಿಂಗ್ಸ್ನ ನೀವು ನಿಮ್ಮ ಮಾಡಲ್ಸಲ್ಲಿ ಆ್ಯಡ್ ಮಾಡ್ಕೋಬೋದು. ಅಂದರೆ ಇದೇ ಡೀಟೇಲಿಂಗ್ಸೇ, ಸಣ್ಣ ಸಣ್ಣ ಡೀಟೇಲಿಂಗ್ಸೇ ನಿಮ್ಗೆ ಲಾಸ್ಟಲ್ಲಿ ರಿಯಲಿಸ್ಟಿಕ್ ಫೀಲ್ ಕೊಡೋದು. ಮತ್ತು ನೀವು ಕೇಳ್ಬೋದು ಫೋಟೋಸ್ ಎಲ್ಲಿ ಸಿಗುತ್ತೆ ಅಂತ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಗೂಗಲಲ್ಲಿ ಸರ್ಚ್ ಮಾಡಿ, ನಾನು ಕೂಡ ಗೂಗಲಲ್ಲೇ ಸರ್ಚ್ ಮಾಡ್ತೀನಿ. ಮತ್ತು ಕೆಲವೊಂದು ವೆಹಿಕಲ್ಸ್ದು ಅವ್ರದ್ದೇ ಆದಂಥ ಸಪ್ರೇಟ್ ವೆಬ್ಸೈಟ್ಸ್ ಇರುತ್ತೆ. ಆ ವೆಬ್ಸೈಟ್ಸಲ್ಲಿ ಹೋಗಿ ನೀವು ಸರ್ಚ್ ಮಾಡಿದೆ ಅಂದರೆ ಅಲ್ಲೂ ಕೂಡ ನಿಮಗೆ ಫೋಟೋಸ್ ಅವೈಲೇಬಲ್ ಇರುತ್ತೆ. ಇದಿಷ್ಟು ಫೋಟೋ ಸೆಕ್ಷನ್ದು. ಈ ಫೋಟೋಸಲ್ಲಿ ನಾನು ನಿಮ್ಗೆ ಟಿಪ್ಸ್ ಕೊಡೋದಾದರೆ, ಆದಷ್ಟು ನೀವು ಬ್ಲೂ ಪ್ರಿಂಟ್, ನೀವು ಯಾವುದು ಮಾಡಲ್ದು ಅಥವಾ ನಿಮ್ಮ ವೆಹಿಕಲ್ದು ಬ್ಲೂ ಪ್ರಿಂಟ್ ಸಿಕ್ಕಿದ್ರೆ ಟ್ರೈ ಮಾಡಿ, ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಸ್ಕೆಚಿಂಗ್ ಐಟಮ್ಸಲ್ಲಿ ತುಂಬ ನಾರ್ಮಲ್ ಮತ್ತು ಬೇಸಿಕ್ ಐಟಮ್ಸ್ ಇದು ಆರಾಮಾಗಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಏನಪ್ಪ ಅಂದರೆ ಪೆನ್ಸಿಲ್ಸು, ಶಾರ್ಪ್ನರು, ಎರೇಸರು, ಕಾಂಪಸ್ಸು, ಪೆನ್ ಅಥವಾ ಮಾರ್ಕರ್ಸು, ಸ್ಕೇಲ್ಸ್, ಪ್ರೊಟ್ರಾಕ್ಟರು, ಸ್ಕೇಲ್ಸು, ಇದಿಷ್ಟು. ನೆಕ್ಸ್ಟ್ ಇದರಲ್ಲಿ ನಾನು ಸ್ಪೆಷಲಾಗಿ ಏನಪ್ಪ ಹೇಳ್ತೀನಿ ಅಂದರೆ ಪೆನ್ಸಿಲ್ಸ್ ಇದೆಯಲ್ಲ, ಮೆಕ್ಯಾನಿಕಲ್ ಪೆನ್ಸಿಲ್ಸ್ ಇದ್ರೂ ಓಕೆ ಅಥವಾ ನಾರ್ಮಲ್ ಪೆನ್ಸಿಲ್ಸ್ ಇದ್ರೂ ಓಕೆ. ನೀವು ಪೆನ್ಸಿಲ್ಸ್ ಚೂಸ್ ಮಾಡಬೇಕಾದ್ರೆ ಯಾವಾಗಲೂ ಲೈಟ್ ಪೆನ್ಸಿಲ್ಸ್ ಅಂದರೆ ಲೈಟಾಗಿ ಬರೆಯೋ ಪೆನ್ಸಿಲ್ಸ್ನ ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಔಟ್ಲೈನ್ಸ್ ಬರೀಬೇಕಾದ್ರೆ ತಪ್ಪಾಗೇ ಆಗುತ್ತೆ. ಆವಾಗ ನೀವು ಅಳಿಸಿ ಬರೆಯೋದಕ್ಕೆ ತುಂಬ ಯೂಸ್ ಆಗುತ್ತೆ, ಮತ್ತು ತುಂಬ ಒತ್ತಿ ಬರೀಬಿಡಿ. ನೆಕ್ಸ್ಟ್ ಬಂದು ಸ್ಕೇಲ್ಸಲ್ಲಿ ನಿಮಗೆ ಪ್ಲಾಸ್ಟಿಕ್ ಸ್ಕೇಲ್ ಅಥವಾ ಸ್ಟೀಲ್ ಸ್ಕೇಲ್ ಇವೆರಡಿದ್ರೂ ಓಕೆ. ಪ್ಲಾಸ್ಟಿಕ್ ಸ್ಕೇಲ್ದು ಏನು ಡಿಸಡ್ವಾಂಟೇಜ್ ಅಪ್ಪ ಅಂದರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆಯಾ? ನೀವಿಲ್ಲಿ ನೋಡ್ತಾ ಇರ್ಬೋದು, ಬೇಗ ಸ್ಕ್ರ್ಯಾಚಸ್ ಆಗುತ್ತೆ. ಮತ್ತು ಏನು ಮಾರ್ಕಿಂಗ್ಸ್ ಇದೆಯಲ್ವ, ನಂಬರ್ ಮಾರ್ಕಿಂಗ್ಸು, ಈ ಮಾರ್ಕಿಂಗ್ಸ್ ತುಂಬ ಬೇಗ ಹೋಗ್ಬಿಡುತ್ತೆ. ಹಾಗಾಗಿ ನಿಮಗೆ ಲೈನ್ಸ್ ಹಾಕ್ಬೇಕಾದ್ರೆ ಅಥವಾ ಮೆಜರ್ಮೆಂಟ್ ತೊಗೋಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಇದ್ರದ್ದು ಇನ್ನೊಂದು ಡಿಸಡ್ವಾಂಟೇಜ್ ಏನಪ್ಪ ಅಂದರೆ, ನೀವೇನಾದರೂ ಶಾರ್ಪ್ ಬ್ಲೇಡ್ಸಲ್ಲಿ ನೀವು ಕಟ್ ಮಾಡ್ತಾ ಇದ್ದೀರಾ ಅಥವಾ ಲೈನ್ಸ್ ಏನಾದ್ರು ಡ್ರಾ ಮಾಡ್ತಾ ಇದ್ದೀರಾ ಬ್ಲೇಡ್ಸಲ್ಲಿ ಅಂತ ಹೇಳಿದ್ರೆ, ಈ ಎಡ್ಜಸ್ ಏನಿದೆ ಅಲ್ವಾ, ಈ ಎಡ್ಜಸ್ ಕೂಡ ಸ್ವಲ್ಪ ಹಾಗೇನೆ ಕಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಪರ್ಫೆಕ್ಟ್ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಅಥವಾ ಕಟಿಂಗ್ ಅನ್ನೋದು ಬರೋದಿಲ್ಲ. ಅಂಥ ಜಾಗದಲ್ಲಿ ನೀವೇನು ಮಾಡ್ತೀರಾ ಅಂದರೆ ಸ್ಟೀಲ್ ಸ್ಕೇಲ್ನ ಯೂಸ್ ಮಾಡ್ಕೊಳ್ಳಿ. ಇದು ಬಿಟ್ಟು ನಿಮಗೆ ಬೇರೆ ಸ್ಕೇಲ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಮ ಅಪ್ಲಿಕೇಶನ್ ತಕ್ಕಂಗೆ ಮತ್ತು ಬಜೆಟ್ಗೆ ತಕ್ಕಂಗೆ ನೀವು ಯಾವ ಸ್ಕೇಲ್ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಕಾಮನಾಗಿ ಕಮೆಂಟ್ಸಲ್ಲಿ ಬರುವಂಥ ಕ್ವಶನ್ಸ್ ಏನು ಅಂದರೆ, ನೀವು ಯಾವ ಶೀಟ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಈ ಶೀಟ್ಸ್ ಬಂದು ಮೇಯ್ನ್ ಮೆಟೀರಿಯಲ್ ಮತ್ತು ಆರ್ಟ್ ಆಫ್ ದ ಮಿನಿಯೇಚರ್ಸ್ ಅಂತ ಹೇಳ್ಬೋದು. ಮಾರ್ಕೆಟ್ಸಲ್ಲಿ ತುಂಬ ಶೀಟ್ಸ್ ಅವೈಲೇಬಲ್ ಇದೆ. ಅದರಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಬಂದು ಫೋಮ್ ಶೀಟ್ ಅಂತ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಫೋಮ್ ಶೀಟ್ ಅಂತ. ಸೊ ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಪ್ಲಾಸ್ಟಿಕ್ ಶಾಪ್ಸ್ ಅಥವಾ ಹಾರ್ಡ್ವೇರ್ ಶಾಪ್ಸಲ್ಲಿ ನಿಮಗೆ ಸಿಗುತ್ತೆ. ಬ್ಯಾಂಗ್ಳೂರಲ್ಲಿ ನಿಮಗೆ ಕಲಾಸಿಪಾಳ್ಯ ಅಥವಾ ಕೇರ್ ಮಾರ್ಕೆಟ್ ಇದೆಯಲ್ವ, ಅಲ್ಲಿ SP ರೋಡ್ ಮತ್ತು ಅವೆನ್ಯೂ ರೋಡಲ್ಲಿ ಅವೈಲೇಬಲ್ ಇರುತ್ತೆ ಈ ಶೀಟ್ಸು. ಅಲ್ಲೋಗಿ ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಫೋಮ್ ಶೀಟ್ ಬಗ್ಗೆ ಹೇಳೋದಾದರೆ, ಇದು ನಮಗೆ MM ಡಿಪೆಂಡ್ ಆಗಿರುತ್ತೆ. ಸೊ MM ಅಂದರೆ ಏನಿಲ್ಲ, ಅದು ಥಿಕ್ನೆಸ್ ಆಫ್ ದ ಶೀಟು ಅಷ್ಟೇ. ಸ್ಟಾರ್ಟಿಂಗ್ ನಮಗೆ 2 mm
ಇಂದ ಶೀಟ್ ಸಿಗುತ್ತೆ. 2 mm, 3 mm, 4 mm, 5 mm ಈ ಥರ ವೇರಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಈ ಶೀಟ್ ಸೈಜ್ ಅಥವಾ ನಂಬರ್ಸ್ ಏನಾದರೂ ಇನ್ಕ್ರೀಸ್ ಆಗ್ತಾ ಹೋದಂಗೆ ಶೀಟ್ ಸೈಜ್ ಮತ್ತು ಅಂದರೆ ಥಿಕ್ನೆಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು ಅದ್ರದ್ದು ಸ್ಟ್ರೆಂತ್ ಕೂಡ ಹಾಗೆ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ನಿಮಗೆ ತೋರಿಸ್ತಾ ಇರೋದು ಬಂದು 4 mm ಮೆಟೀರಿಯಲ್ಲು. ಇದ್ರ ಜೊತೆ ನನ್ನ ಹತ್ರ 2 mm ಕೂಡ ಇದೆ. ಸಾರಿ, 2 mm ಅಲ್ಲ, 3 mm ಇದು. ನೀವು ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು ಎರಡಕ್ಕೂ. ಸೊ ಇದ್ರ ಕಾಸ್ಟ್ ಕೂಡ ಅಷ್ಟೇ ನಿಮಗೆ ಥಿಕ್ನೆಸ್ ಮೇಲೆ ಬೇರೆ ಆಗ್ತಾ ಹೋಗುತ್ತೆ. ಸೊ ಫೋಮ್ ಶೀಟ್ ಅಡ್ವಾಂಟೇಜಸ್ ಏನಪ್ಪ ಅಂದರೆ ಇದು ಈಸಿಯಾಗಿ ನಮಗೆ ಕಟ್ ಆಗುತ್ತೆ. ಸೊ ನೋಡಿ, ಮತ್ತು ಆರಾಮಾಗಿ ಕೂಡ ಬೆಂಡ್ ಆಗುತ್ತೆ. ಇದು ನೋಡ್ತಾ ಇರ್ಬೋದು ಇಲ್ಲಿ. ಸೊ ನಮಗೆ ಎಲ್ಲೆಲ್ಲಿ ಕರ್ವ್ ಶೇಪ್ಸ್ ಇರುತ್ತೆ ಅಲ್ಲೆಲ್ಲ ನಾವು ಆರಾಮಾಗಿ ಬೆಂಡ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ಇದರ ಆಪೋಸಿಟ್ ಡೈರೆಕ್ಷನ್ ಏನಿದೆ ಅದರ ಆಪೋಸಿಟ್ ಡೈರೆಕ್ಷನ್ ನೀವೇನಾದರೂ ಸ್ವಲ್ಪ ಬೆಂಡ್ ಮಾಡಿದ್ರೆ ಅಥವಾ ಸ್ವಲ್ಪ ಪ್ರೆಷರ್ ಅಪ್ಲೈ ಮಾಡಿದ್ರು ಈ ಥರ ಸ್ಕ್ರ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಬ್ರೇಕ್ ಕೂಡ ಆಗುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ತುಂಬ ಲೇಯರ್ಸ್ ಇರೋದ್ರಿಂದ ನಾನು 4 mm ಶೀಟ್ ತೊಗೊಳ್ತೀನಿ. ನೀವು ಇಲ್ಲಿ ನೋಡ್ಬೋದು, ತುಂಬ ಲೇಯರ್ಸ್ ಇರೋದ್ರಿಂದ ನಾವು ಆರಾಮಾಗಿ ಕಟ್ ಕೂಡ ಮಾಡ್ಬೋದು. ಮತ್ತು ಸ್ಯಾಂಡಿಂಗ್ ಅಂದರೆ ಏನು ಸ್ಯಾಂಡ್ ಪೇಪರಲ್ಲಿ ಮಾಡ್ತೀವಲ್ವ ಅದು ಸ್ಯಾಂಡಿಂಗ್ ಕೂಡ ಆರಾಮಾಗಿ ಮಾಡ್ಬೋದು. ಸೊ ನೋಡಿ, ಇದರಿಂದ ನಮ್ಗೇನಾಗುತ್ತೆ ಅಂದರೆ ಒಂದು ಒಳ್ಳೆ ಫಿನಿಶಿಂಗ್ ಬರುತ್ತೆ. ಮತ್ತು ಕರ್ವ್ ಇದ್ರೂ ಎಲ್ಲೇ ಒಂದು ಬೆಂಡಿಂಗ್ ಇದ್ರೂ ಅಲ್ಲಿ ನಮ್ಗೆ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಆರಾಮಾಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಈ ಫೋಮ್ ಶೀಟ್ ಬಿಟ್ಟು ನಿಮಗೆ ಬೇರೆ ಶೀಟ್ಸ್ ಕೂಡ ಅವೈಲೇಬಲ್ ಇದೆ. ಅದು ಯಾವುದಾದಂದರೆ 4x ಶೀಟ್ ಆಗಿರ್ಬೋದು, ಪಾಲಿಕಾರ್ಬೊನೇಟ್ ಶೀಟ್ ಆಗಿರ್ಬೋದು. ಈ ಪಾಲಿಕಾರ್ಬೊನೇಟ್ ಶೀಟ್ ಅನ್ನೋದು ತುಂಬ ಈಸಿಯಾಗಿ ಕಟ್ ಆಗೋದಿಲ್ಲ, ಮತ್ತು ಕಾಸ್ಟ್ ಕೂಡ ಹೆವಿ ಇರುತ್ತೆ. ಸೊ ನೋಡಿಕೊಂಡು ನಿಮ್ಮ ಅಪ್ಲಿಕೇಶನ್ ತಕ್ಕಾಗೆ ನೀವು ಯಾವ ಶೀಟ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಶೀಟ್ಸಲ್ಲಿ ನೆಕ್ಸ್ಟ್ ಮೆಟೀರಿಯಲ್ ಬಂದು ಅಕ್ರಿಲಿಕ್ ಶೀಟ್ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ತುಂಬ ಡಿಫ್ರೆಂಟ್ ಕಲರ್ಸ್ ಅವೈಲೇಬಲ್ ಇದೆ. ಅದ್ರಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಬಂದು ಟ್ರಾನ್ಸ್ಪರೆಂಟು. ಈ ಟ್ರಾನ್ಸ್ಪರೆಂಟ್ ಶೀಟ್ನ ನಾವು ವಿಂಡೋಸ್ ಮತ್ತು ಫ್ರಂಟ್ ಶೀಲ್ಡಲ್ಲಿ ಯೂಸ್ ಮಾಡ್ಕೋಬೋದು. ಮತ್ತು ಇದು ಕೂಡ ನಮಗೆ MM ಅಲ್ಲಿ ವೇರಿ ಆಗುತ್ತೆ. 1 mm ಇಂದ ಸ್ಟಾರ್ಟಿಂಗ್ ಇದೆ ಇದು. ನಾರ್ಮಲಾಗಿ ಎಲ್ಲರೂ 1 mm ತೊಗೊಳ್ಳಿ. 1 mm ತೊಗೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಕಟ್ ಮಾಡ್ಬೋದು, ಮತ್ತು ವಿಂಡೋಸ್ ಎಲ್ಲ ಏನಿದೆ ಅಲ್ಲಿ ಒಳ್ಳೆ ಫಿನಿಶಿಂಗ್ ಕೊಡ್ಬೋದು. ಸೊ ನಾವು ಅಕ್ರಿಲಿಕ್ ಶೀಟ್ ಬದಲು OHP ಶೀಟ್ ಅಂತ ಸಿಗುತ್ತೆ, ಅದನ್ನು ಬೇಕಾದ್ರೂ ನಾವು ಯೂಸ್ ಮಾಡ್ಕೋಬೋದು. ಇದು ಬಂದು A4 ಸೈಜಲ್ಲಿ ಸಿಗುತ್ತೆ ನಮಗೆ. ನಾರ್ಮಲಾಗಿ ಇದು ಸ್ಟೇಷ್ನರಿ ಅಥವಾ ಬುಕ್ ಸ್ಟೋರ್ಸಲ್ಲಿ ಅವೈಲೇಬಲ್ ಇರುತ್ತೆ. ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಕೂಡ ಟ್ರಾನ್ಸ್ಪರೆಂಟ್ ಶೀಟು. ಬಟ್ ಏನು ಡಿಫರ್ ಆಗುತ್ತೆ ಅಂದರೆ ಸ್ವಲ್ಪ ಲುಕಿಂಗ್ ಅಥವಾ ರಿಯಲಿಸ್ಟಿಕ್ ಫೀಲ್ ಏನಿದೆ ಅಲ್ವಾ ನಿಮ್ಮ ಮಾಡಲ್ದು, ಅದು ಸ್ವಲ್ಪ ಡಿಫರ್ ಆಗುತ್ತೆ. ಅದು ಬಿಟ್ಟರೆ ನೀವು ಅಕ್ರಿಲಿಕ್ ಇಲ್ವಾ OHP ಶೀಟ್ ಎರಡರಲ್ಲಿ ಯಾವುದನ್ನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಮಗೆ ಒಂದಷ್ಟು ಕಲರ್ ಶೀಟ್ಸ್ಗಳು ಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಪ್ಲೇನ್ ಮತ್ತು ಡಿಸೈನ್ ಕಲರ್ ಶೀಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಎಲ್ಲಿ ಸಿಂಗಲ್ ಕಲರ್ ಇದೆಯೋ ಅಲ್ಲಿ ಪ್ಲೇನ್ ಶೀಟ್ಸ್ ಯೂಸ್ ಮಾಡ್ಕೊಬೋದು. ಮತ್ತು ಡಿಸೈನ್ ಶೀಟ್ಸ್ಗಳಲ್ಲಿ ಈ ನೋಡ್ತಾ ಇದ್ದೀರಲ್ವಾ, ಈ ಸಿಲ್ವರ್ ಡಿಸೈನ್ ಶೀಟ್ಸ್ ಏನಿದೆ ಇದು ಬೇಕೇ ಬೇಕು. ಇದು ಯಾಕಂದರೆ ಈ ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, ಬಸ್ ಪ್ಲ್ಯಾಟ್ಫಾರ್ಮ್ದು, ಅಲ್ಲಿ ಯೂಸ್ ಮಾಡೋದ್ರಿಂದ ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ, ಮತ್ತು ಲುಕ್ ಕೂಡ ಹಾಗೆ ಇರುತ್ತೆ. ಇದು ಕೂಡ ನಿಮಗೆ ಸ್ಟೇಷನರಿ ಅಥವಾ ಬುಕ್ ಸ್ಟೋರ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಫೈನಲ್ ಆಗಿ ಹೇಳೋದಾದರೆ ಈ ಮಿನಿಯೇಚರ್ ವರ್ಕ್ ಅನ್ನೋದು ನೀವು ನೋಡ್ತಾ ಇರೋಷ್ಟು ಈಸಿ ಅಲ್ಲ. ಇದಕ್ಕೆ ನಿಮ್ಮ ಇಂಟ್ರೆಸ್ಟು, ಡೆಡಿಕೇಶನ್ನು, ಹಾರ್ಡ್ ವರ್ಕು ಮತ್ತು ತುಂಬ ಟೈಮ್ ಬೇಕಾಗುತ್ತೆ. ಮೇಯ್ನಾಗಿ ಪೇಷನ್ಸ್ ಇರಬೇಕು. ಯಾವುದೇ ಸ್ಟೇಜಲ್ಲಿ ಕೂಡ ಡಿಸಪಾಯಿಂಟ್ ಆಗೋಕ್ಕೆ ಹೋಗಬೇಡಿ, ಟ್ರೈ ಮಾಡ್ತಾನೆ ಇರಿ. ಮತ್ತು ನಿಮ್ಗೆ ಯಾವುದೇ ಆರ್ಡರ್ಸ್ ಇದ್ದರೂ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ. ಮತ್ತು ನಿಮ್ಮ ಆರ್ಡರ್ಸ್ನ ನೀವು 30 days ಬಿಫೋರೇ ಬುಕ್ ಮಾಡ್ಕೊಳ್ಳಿ. ಇದಿಷ್ಟು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ಅಲ್ಲಿ ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕಲ್ ಆ್ಯಂಡ್ ಪೇಂಟಿಂಗ್ ಮೆಟೀರಿಯಲ್ಸ್ ಬಗ್ಗೆ ಹೇಳ್ತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸಿದೆ ಅಂತ ಕಮೆಂಟ್ ಮಾಡಿ.